ಹೋರಾಟ ಮಾಡಿದ ಕಟ್ಟಕ್ಕಂತೂ ಬಿಡಲ್ಲ ಸರ್ ಯಾರು. ನಮ್ಮ ಜೀವನ ಇಲ್ಲೇ ಹೋಗ್ಬಿಟ್ರು ಚಿಂತೆ ಇಲ್ಲ, ಒಳಗೆ ಏನು ಕಟ್ಟಬಾರ್ದು. ಅದು ಪಾರ್ಕಿಂಗ್ ಜಾಗ ಬಡವರು ಮಾತ್ರ ಕೊಡ್ಲಿ, ಸೌಕರ್ಯಗಳು ಕೊಡ್ಬೇಕನ್ನೋದು ಏನು ಸರ್? ನಾವು ಓಟ್ ಹಾಕಿದ್ದೀನಲ್ವ, ನೀನು ಬಂದಿರೋದು, ನಿಮ್ಮಿಂದ ನಾನು ಬಂದಿಲ್ಲ. ನಾನು ಜೀವನ ಮಾಡ್ತೀನಿ, ದುಡ್ಕೊಂಡು ಅನ್ನ ತಿಂತಾ ಇದ್ದೀನಿ. ನಮ್ಮ ಜಾಗ ಅದು, ಬಡವ್ರ ಮಕ್ಕಳು ಬಿಟ್ಟಿರೋ ಜಾಗ ಬಿಡ್ರಿ. ನೀವು ಸೌಕರ್ಯಗಳು ತಗೊಂಡು ಸೌಕರ್ಯ ಆಗ್ಬಿಟ್ರೆ ಅವ್ರು ದುಡ್ಕೊಂಡು ನಾವು ಬಿಟ್ಕೊಂಡಿದ್ದೀವಲ್ಲ ಸರ್, ಅನ್ನ ತಿನ್ಬೇಕು ನಾವು. ನಾವೇನು ತೊಂದರೆ ಮಾಡ್ತಾ ಇಲ್ಲ, ಕೊಟ್ಟಿಲ್ಲ ಸರ್, ಯಾರು ನಾವು ತೊಂದರೆ ಕೊಟ್ಟಿಲ್ಲ. ಬಂದಿರುವಾಗ ಅವರು ನಮ್ಮ ವ್ಯಾಪಾರ ನಾವು ಮಾಡ್ಕೊಳ್ತಾ ಇದ್ವಿ. ಇನ್ನು ನಾವೇ ಹೇಳ್ತೀವಿ ಹಿಂದಕ್ಕೆ ಹೋಗ್ರಿ ಅಂತ. ಇವಾಗ ಯಾರೋ ಮಕ್ಕಳು ಇಬ್ಬರು ತಪ್ಪು ಮಾಡಿ ಬಂದ್ಬಿಟ್ಟವ್ರೆ, ಅವರಿಂದ ಎಲ್ಲರೂ ಕಷ್ಟ ಆಗೈತೆ. ಇವಾಗ ಅವರೆಲ್ಲ ಲಾಟಿಗೆ ಇಟ್ಕೊತಾರೆ. ಇಲ್ಲಿಂದ ಬೇರೆ ಕಡೆ ಎಲ್ಲೂ ಹೋಗೋಕ್ಕಾಗಲ್ಲ ಸರ್, ಅಲ್ಲಿ ಜಾಗ ಇಲ್ಲ. ಮಾಡಿದೀವಿ. ವೆಂಡಿಂಗ್ ಝೋನ್ ಅಲ್ಲಿ ನಿಮ್ಗೆ ಅಲರ್ಟ್ ಮಾಡಿರೋ ಜಾಗದಲ್ಲಿ ಕೊಟ್ಕೊಳ್ಳಿ. ಇಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗದ ರೀತಿಯಲ್ಲಿ ಪಾದಚಾರಿ ಮಾರ್ಗವನ್ನ ಮುಕ್ತಗೊಳಿಸಬೇಕು. ಯಾವುದೇ ರೀತಿಯಾದಂತ ಅಡಚಣೆ ಇರಬಾರ್ದು. ದಯವಿಟ್ಟು ಎಲ್ಲ ಅಲ್ಲಿ ವೆಂಡಿಂಗ್ ಝೋನ್ ಮಾಡಿದೀವಿ, ಅಲ್ಲಿ ವೆಂಡಿಂಗ್ ಝೋನ್ ಬನ್ನಿ, ಅಲರ್ಟ್ ಮಾಡ್ಕೊಡ್ತಾ ಇದಾರೆ ನಮ್ಮ ಅಧಿಕಾರಿಗಳು. ಅಲ್ಲಿ ಕುಳಿತುಕೊಂಡು ವ್ಯಾಪಾರ ಮಾಡಿ. ಈಗಾಗಲೇ ನಿಮ್ಮಲ್ಲಿ ಇರ್ತಕ್ಕಂಥ 35 ಜನರಲ್ಲಿ 25-29 ಜನ ಅಲ್ಲಿ ಬಂದು ಅಲರ್ಟ್ ಮಾಡಿಸ್ಕೊಂಡಿದ್ದಾರೆ. ಈ 4-5 ಜನಕ್ಕೆ ಇನ್ಯಾವ ಅಲ್ಲಿ ವ್ಯವಸ್ಥೆ ಇದೆ, ಬನ್ನಿ. ದಯವಿಟ್ಟು ಅಲ್ಲಿ ಬನ್ನಿ, ನಾಳೆಯಿಂದ ಅಲ್ಲಿ ವ್ಯಾಪಾರ ಮಾಡಿ. ಬಿಟ್ಕೊಟ್ಟಿದ್ದೀವಲ್ಲ ಸರ್, ಅನ್ನ ತಿನ್ಬೇಕು ನಾವು. ನಾವೇನು ತೊಂದರೆ ಕೊಡ್ತಾ ಇಲ್ಲ, ತೊಂದರೆ ಕೊಟ್ಟಿಲ್ಲ ಸರ್, ಯಾರು ನಾವು ತೊಂದರೆ ಕೊಟ್ಟಿಲ್ಲ. ಗಂಭೀರವಾಗಿ ಅವರು ನಮ್ಮ ವ್ಯಾಪಾರ ನಾವು ಮಾಡ್ಕೊಳ್ತಾ ಇದ್ವಿ. ಇನ್ನು ನಾವೇ ಹೇಳ್ತೀವಿ ಹಿಂದಕ್ಕೆ ಹೋಗ್ರಿ ಅಂತ. ಇವಾಗ ಯಾರೋ ಒಬ್ಬರು ಇಬ್ಬರು ತಪ್ಪು ಮಾಡಿ ಬಂದ್ಬಿಟ್ಟವ್ರೆ, ಅವರಿಂದ ಎಲ್ಲರಿಗೂ ಕಷ್ಟ ಆಗೈತೆ. ಇವಾಗ ಅವರೆಲ್ಲ ಲಾಸ್ಟಿಗೆ ಇಟ್ಕೊಂತಾರೆ. ಇಲ್ಲಿಂದ ಬೇರೆ ಕಡೆ ಎಲ್ಲೂ ಹೋಗೋಕ್ಕಾಗಲ್ಲ ಸರ್, ಅಲ್ಲಿ ಜಾಗ ಇಲ್ಲ. ಒಬ್ರ ಮೇಲೆ ಒಬ್ರು ಕೂತ್ಕೊಂಡು ಜಗಳ ಕಾಯ್ಕೊಂಡು 50 ಅಂಗಡಿ ಇದೆ ಸರ್, 50 ಅಂಗಡಿಗೆ ನಾವು ನಿಮಿಷ 3 ಲಕ್ಷ 4 ಲಕ್ಷ. ಈಗ ಇಲ್ಲಿ ಎಷ್ಟು ಅಂಗಡಿಗವೆ ಇದೆ? 50 ಅಂಗಡಿ ಇದೆ. ಒಂದ್ ನಿಮಿಷ ಒಬ್ರು ಮಾತಾಡಿ. ಈಗ ಅಲ್ಲಿ ಎಷ್ಟು ಜನಕ್ಕೆ ಜಾಗ ಮಾಡ್ಕೊಟ್ಟಿದ್ದಾರೆ ಸರ್? ಅಲ್ಲಿ ಒಬ್ರು ಇಲ್ಲವ್ರು ಯಾರು ಇಲ್ಲ ಸರ್, 150 ಇಲ್ಲವ್ರು ಯಾರು ಇಲ್ಲ, ಎಲ್ಲ ಬೇರೆ ಬೇರೆ ಊರೇ ಅಲ್ಲ. ಈಗ ಬೇರೆಯವ್ರದ್ದು ವಿಚಾರ ಬೇಡ. ಈಗ ನಿಮ್ಗೆ ಏನು 50 ಅಂಗಡಿ ಇಲ್ಲಿ ಇದೆಯಲ್ಲ, ನಿಮ್ಗೆ ಇಲ್ಲಿ ಜಾಗ ಕೊಟ್ಟಿಲ್ವಾ? ಇಲ್ಲ ಸರ್, 50 ಅಂಗಡಿಗೆ ಜಾಗ ಇಲ್ಲ ಸರ್. 50 ಅಂಗಡಿಗೆ ಜಾಗ ಇಲ್ಲ. ಒಂದು ನಾವು ಎಷ್ಟು ನಿಲ್ಕೊಂಡಿದೀವೋ ಅಷ್ಟೇನೆ ಜಾಗ ಇರೋದು. ಅಷ್ಟು ಅಗ್ಲನೂ ಇಲ್ಲ, ಏನೂ ಇಲ್ಲ. 2 ಅಡಿ ಕೂಡ ಇಲ್ಲ, ಇಲ್ಲಾದ್ರೂ 3 ಅಡಿ ಐತೆ, ಅಲ್ಲಿ 2 ಅಡಿ ಕೂಡ ಇಲ್ಲ. ಆ ಜಾಗದಲ್ಲಿ ನೀವು ವ್ಯವಹಾರ ಮಾಡಿದ್ರೆ ನಾವು ಎಲ್ಲಿ ವ್ಯವಹಾರ ಮಾಡೋದು? ಎಲ್ಲ ಸಾಲ ಮಾಡಿಕೊಳ್ಳೋದು ಕೊಡಲ್ಲ. ಹಿಂದೆ ಇಟ್ಕೊಂಡಿದೀವಿ, ಇನ್ನ ಹಿಂದಕ್ಕೆ ಹೋಗ್ತೀವಿ ಸರ್. ಫುಟ್ಪಾತ್ ಮೇಲೆ ಇಕ್ಕಿಲ್ಲ ನಾವು. ಈಗ ಬಿಟ್ಕೊಡ್ಬೇಕಂತ ಹೇಳಿದ್ದಾರೆ. ಫುಟ್ಪಾತ್ ಬಿಟ್ಕೊಡ್ತೀವಿ. ಹಿಂದ್ಗಡೆ ಖಾಲಿ ಜಾಗ ಇದೆ, ನಾವು ಅಲ್ಲಿ ಈಗ ಹಿಂದ್ಗಡೆ ಜಾಗ ಅದು ಬೇರೆ, ಅದು ಖಾಸಗಿ ಜಾಗ ಅಲ್ಲ ಸರ್. ಅದಕ್ಕೆ ನಾನು ಒಂದು ಉದಾಹರಣೆ ಹೇಳಲ್ಲ ಸರ್. ಮೊದ್ಲು ಗಲಾಟೆ ಆಯ್ತು, ಕತ್ತಿ ಬಂದು ಪೂಜೆ ಮಾಡಿದ್ರು, ನಾವು ಅದಕ್ಕೆ ಅಡ್ಡಿ ಅವಕಾಶ ಮಾಡ್ಕೊಡ್ಲಿಲ್ಲ. ನಾವು ಹೋರಾಟ ಮಾಡ್ದು, ನಾವೆಲ್ಲ ಯಾರು ಬೇಕೋ ದೊಡ್ಡ ಹತ್ರ ಹೋದು ಪೊಲೀಸ್ ಸ್ಟೇಷನ್ ಎಲ್ಲ ಹೋದು ಹೋರಾಟ ಮಾಡ್ದ. ಕಟ್ಟಕ್ಕಂತೂ ಬಿಡಲ್ಲ ಸರ್ ಯಾರು. ನಮ್ ಜೀವನ ಇಲ್ಲೇ ಹೋಗ್ಬಿಟ್ರು ಚಿಂತೆ ಇಲ್ಲ, ಒಳಗೆ ಏನು ಕಟ್ಟಬಾರ್ದು. ಅದು ಪಾರ್ಕಿಂಗ್ ಜಾಗ ಬಡವ್ರಿಗೆ ಮಾತ್ರ ಕೊಡ್ಲಿ, ಸೌಕರ್ಯಗಳು ಕೊಡ್ಬೇಕನ್ನೋದು ಏನು ಸರ್? ನಾವು ಓಟ್ ಹಾಕಿದೀಗಲ್ವ, ನೀನ್ ಬಂದಿರೋದು, ನಿಮ್ಮಿಂದ ನಾನ್ ಬಂದಿಲ್ಲ. ನಾನು ಜೀವನ ಮಾಡ್ತೀನಿ, ದುಡ್ಕೊಂಡು ಅನ್ನ ತಿಂತಾ ಇದ್ದೀನಿ. ನಮ್ ಜಾಗ ಅದು, ಬಡವ್ರ ಮಕ್ಕಳು ಬಿಟ್ಟಿರೋ ಜಾಗ ಬಿಡ್ರಿ. ನೀವು ಸೌಕರ್ಯಗಳು ತಗೊಂಡು ಸೌಕರ್ಯ ಆಗ್ಬಿಟ್ರೆ ನೀವು ಸ್ವಲ್ಪ ದಿವಸ ಇರಿ, ಯಾರಿಗೂ ತೊಂದರೆ ಕೊಡ್ಬೇಡಿ, ಇಲ್ಲೇ ಒಳಗ್ ಕೊಡ್ತೀವಿ ಅಂತ ಅಂದ್ರು. ಸರಿ, ನಾವ್ ಯಾರಿಗೂ ತೊಂದರೆ ಕೊಟ್ಟಿಲ್ಲ. ನಮ್ ಪಡಗ್ ನಾವ್ ಹಿಂದೆ ಇಟ್ಕೊಂಡು ವ್ಯಾಪಾರ ಮಾಡ್ತಿದ್ವಿ. ಪಬ್ಲಿಕ್ ನಾವೇನು ತೊಂದರೆ ಕೊಟ್ಟಿಲ್ಲ. ಕೊಡ್ಬೇಕು ತಾನೆ ಸರ್? ಅವಾಗ ಮಾತಾಡಿದಂಗೆ ಕೊಡ್ಬೇಕು. ತಗೊಳಕ್ಕೆ ನಮ್ಮನ್ನ ಖಾಲಿ ಮಾಡ್ಸಕ್ ಬಂದ್ಬಿಟ್ರೆ, ಬೆಂಗಳೂರೆಲ್ಲ ಖಾಲಿ ಮಾಡ್ಸೈತೆ ಅಂದ್ಬಿಟ್ಟು ನಮ್ಮನ್ನ ಖಾಲಿ ಮಾಡ್ಸಕ್ ಬಂದ್ರೆ ನಾವೆಲ್ಲ ಹೋಗ್ಬೇಕು? ಇಷ್ಟಾಗ್ಲ ಜಾಗ ಇಪ್ಪು ಕೊಟ್ಟಿಲ್ಲ, ಲೀಸ್ಟು ತಗೊಂಡಿಲ್ಲ, ಎಷ್ಟ್ ಅಂಗಡಿ ಅವೆ ಏನು ಬರ್ಕೊಂಡಿಲ್ಲ. ಹೋಗ್ ಕೂತ್ಕೊಂಡ್ಬಿಡಿ ಅಂತ ದೊಂಬಿನ ಕರ್ಕೊಂಡ್ ಹೋಗ್ಬಿಟ್ರೆ ಎಲ್ಲ ಕೂತ್ಕೋತಾರ ಸರ್? ನಿಮ್ಗೇನು ಅಲ್ಲಿ ಇಷ್ಟೇ ಜಾಗ ಇಷ್ಟಿಷ್ಟು ನಿಮ್ಗೆ ಇಷ್ಟು ನಿಮ್ಗೆ ಇಷ್ಟು ಅಂತ ಏನು ಪಟ್ಟಿ ಮಾಡ್ಕೊಟ್ಟಿಲ್ವಾ? ಅಲ್ಲ, ನಿಮ್ಗೆಲ್ಲ ಏನು ಪಟ್ಟಿ ಮಾಡ್ಕೊಟ್ಟಿಲ್ಲ. ಸಡನ್ ಆಗಿ ಕರ್ಕೊಂಡು ಹೋದ್ರು, ಸಡನ್ ಆಗಿ ಕೂತ್ಕೊ ಬರ್ರಿ, ಬೆಳಗ್ಗೆ ತಗಸ್ತೀವಿ ಅಂತ ಕೇಳ್ತೀವಿ. ಇವಾಗ ನಾವು ಎಷ್ಟು ನಿಂತಿದೀವೋ ಅಷ್ಟೇ ಜಾಗ ಅಲ್ಲಿ, ಅಗ್ಲನೂ ಇಲ್ಲ. ಅಲ್ಲ, ಇದಕ್ ಮುಂಚೆ ನಿಮ್ಗೆಲ್ಲ ಈ ತರ ಎಲ್ಲ ಹಿಂಗಾಗಿದೆ ಅಂತ ಹೇಳಿದ್ರೆ
ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಸುರೇಶ್ ಗೌಡ್ರು, ಜ್ಯೋತಿ ಗಣೇಶ್ ಅವರು ಎಲ್ಲ ಸೇರಿ ಮಣ್ಣು ಹೊಡಿಸ್ಕೊಡ್ತೀವಿ, ಇಲ್ಲೇ ಇಕ್ಕಳಿ, ನೀವ್ ಇಲ್ಲೇ ಇರಿ, ನಿಮ್ಗೇನ್ ತೊಂದ್ರೆ ಮಾಡಲ್ಲ ಅಂತ ಹೇಳವ್ರೆ. ನಾವ್ ಅದಕ್ಕೇನೆ ಏನು ತೊಂದ್ರೆ ಮಾಡಿಲ್ಲ, ನಮ್ ಕಡೆ ನಾವ್ ವ್ಯಾಪಾರ ಮಾಡ್ತಿದೀವಿ. ನಾವು ಅವ್ರ ಫುಟ್ಪಾತ್ ಅವ್ರಿಗೂ ಏನು ತೊಂದ್ರೆ ಕೊಟ್ಟಿಲ್ಲ. ಇಲ್ಲಿ 10 ವರ್ಷ ಆಗೈತೆ, ಒಂದು ಆಕ್ಸಿಡೆಂಟ್ಸ್ ಅದನ್ನು ಆಗಿಲ್ಲ. ನಾವ್ ಯಾರಿಗೂ ಜನಗಳಿಗೆ ಏನು ತೊಂದ್ರೆ ಈಗೆಲ್ಲ ನೀವೆಲ್ಲ ಎಷ್ಟು ವರ್ಷದಿಂದ ಇದ್ದೀರಾ 10-12 ವರ್ಷ ಮಾರ್ಕೆಟ್ ಮುಂಚೆ 50 ವರ್ಷದಿಂದ ಇದ್ದೀವಿ ಸರ್. ನಮ್ಮ ಅತ್ತೆಯವ್ರು 50 ವರ್ಷ, ನಾವು ಬಂದು 12 ವರ್ಷ ಸರ್. ಇರೋದ್ ಹೇಳ್ತೀವಿ, ನಮ್ಮ ಅತ್ತೆಯವ್ರು ಮಾಡಿದ ಜಾಗ, ನಮ್ಮ ಅತ್ತೆಯವ್ರು ಇಲ್ಲ, ನಾವು 2 ಮಾರ್ಕೆಟ್ ಬದಲಾಯಿಸ್ಕೊಂಡ್ ಬಂದಿರ ಇದಾಯ್ತು ನನ್ನ ಲೈಫ್ಗೆ. ಅಲ್ಲಿ ಈಗ ಅಧಿಕಾರಿಗಳು ಏನ್ ಹೇಳ್ತಿದ್ದಾರೆ, ಇದು ಫುಟ್ಪಾತ್ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ ಇವ್ರು ಮಾತ್ರ ಬಿಟ್ಟಿದೀವಲ್ಲ ಸರ್, ಫುಟ್ಪಾತ್ ಬಿಟ್ಟಿದೀವಿ, ನಾವು ಫುಟ್ಪಾತ್ ಬಿಟ್ಟು ಹಿಂದೆ ಇಟ್ಕೊಂಡು ಮಾಡ್ತಿದೀವಲ್ಲ ಸರ್. ಏನ್ರಿ ಸರ್, ಫುಟ್ಪಾತ್ ನಾವೇನು ತೊಂದ್ರೆ ಕೊಟ್ಟಿಲ್ಲ. ನಾವ್ ಹಬ್ಬಗಳಾಗಿ ಇಕ್ಕಬೇಡ್ರಿ ಅಂದವ್ರು ಅದು ಇಕ್ಕತಿಲ್ಲ. ಈಗ ಇನ್ನೊಂದ್ 2 ದಿವಸ ಹಬ್ಬಗಳು, ನಾವು ಸಾಲಗಳು ಅದ್ರೆಲ್ಲ ತೀರಿಸ್ಬೇಕು. ನಾವೆಲ್ಲ ಹೋಗೋಣ, ಆ ಮೂಲೆಗೆ ಹೋಗಿ ಕೂತ್ಕೊಳ್ರಿ ಅಂದ್ರೆ ಒಂದು ಪಾರ್ಕಿಂಗ್ ಇಲ್ಲ, ಪಕ್ಕನೆ ಉಸಿರಾಡಕ್ಕೂ ಜಾಗ ಇಲ್ಲ. 100 ಅಂಗಡಿಗೆ ಜಾಗ ಕೊಟ್ಬಿಟ್ಟು ಕೂತ್ಕೊಳ್ಳಿ ಅಂದ್ರೆ ನಾವ್ ಹೆಂಗ್ ಸರ್ ಕೂತ್ಕೊಂಡು ಜೀವನ ಮಾಡೋಣ? ನೀವೇ ಹೇಳಿ. ಅಲ್ಲ ನ್ಯಾಯ ಕೊಡ್ಸಿ, ನೀವೇನೆ ಯಾರನ್ನ ನ್ಯಾಯ ಕೊಡ್ಸಿದ್ರಿ? ನ್ಯಾಯ ಕೊಡಿಸ್ಬೇಕು ಸರ್, ಇಲ್ಲಾಂದ್ರೆ ಬಿಸಾಕ್ತಿವಿ. ನಾಳೆ ಅಂಗಡಿ ತೆಗಿತಾರಂತ, ಬೆಳಗ್ಗೆ ಬಂದು ಅಂಗಡಿ ತೆಗಿತೀನಿ ಅಂತ ಹೇಳ್ತಾರೆ. ಬಂಡವಾಳ ಎಷ್ಟು ಲಾಸ್ ಆಗಿದೆ ಗೊತ್ತಾ ಸರ್? ಸಾಲ ಎಷ್ಟಂತ ಸರ್ ನಾವು ಮಾಡೋದು? 3 ಜನ ಮಕ್ಕಳನ್ನ ಓದಿಸ್ಬೇಕು, ಬಾಡಿಗೆ ಕಟ್ಟಿಲ್ಲ ಸರ್, ಮನೆ ಬಾಡಿಗೆ ಒಬ್ರು ಹೇಳ್ತಿದೀವಲ್ಲ ಸರ್, ಲೀಸ್ಟ್ ಪ್ರಕಾರ ಕೊಡಿ ಸರ್. 3 ಅಡಿ ಜಾಗ ಸಾಕ ಸರ್, 3 ಅಡಿ ಜಾಗ ಫುಟ್ಪಾತ್ಗೆ ತೊಂದರೆ ಮಾಡಿಲ್ಲ. ಏನಮ್ಮ 10 ಅಡಿ ಜಾಗ ಕೊಡ್ಬೇಕಂತಾರೆ, 10 ಅಡಿ ಜಾಗ ಬೇಡ ಸರ್, ಒಂದ್ 4-5 ಅಡಿ ಕೊಡ್ಲಿ. ಇಲ್ಲ ಅಂದ್ರೆ ಮಾಡಕ್ ಕೊಡ್ಲಿ, ನಾವೇ ಮಾಡ್ತಿದೀವಿ, ನಿಮ್ಗೇನ್ ತೊಂದ್ರೆ ಕೊಟ್ಟಿಲ್ಲ. ಈ ಜಾಗದ್ದೇನು ಡಿಸೈಡ್ ಆಗೋ ತನಕ ನಾವ್ ಇಲ್ಲಿ ವ್ಯಾಪಾರ ಮಾಡ್ತೀವಿ ಸರ್. ನಾವ್ ನಮ್ಗೆ ಮಾಡಿರೋದು ಇದು ಸೇರಿ ಗಾಡಿಗಳು ಹೊರಟೋದ್ವು, ಇದು ಪಾರ್ಟಿಗಳು ಹೊರಟೋದ್ವು, ಟೇಬಲ್ ಹೊರಟೋದ್ವು, ಎಲ್ಲ ಮುನ್ಸಿಪಾಲ್ಗೆ ಹಾಕೊಂಡ್ರು. ನಾವು ಹುಡುಕಿದ್ರು ನಮ್ಗೆ ಸಿಗ್ಲಿಲ್ಲ, ಸ್ಟೇಷನ್ಗೂ ಕರ್ಕೊಂಡು ಹೋದ್ರು, ಎಲ್ಲ ಮಾಡ್ಬಿಟ್ಟವ್ರೆ. ಜಾಗ ಖಾಲಿ ಮಾಡ್ಕೊಡಲ್ಲ ಈಗ ನೋಡಿ. ಕೊನೆಯದಾಗಿ ಆ ಕಡೆ ಎಲ್ಲ ನೋಡಿ ಎಲ್ಲ ತೆಗಿತಾವ್ರೆ ಸರ್. ಅದು ಪ್ರಶ್ನೆ ಬೇಡ ನಮ್ಗೆ, ಅದು ನಾವು ಯಾವ್ದು ಕೇಳ್ತಾ ಇಲ್ಲ. ನಮ್ಗೆ ಎಲ್ಲಿದೀವಿ ಅಲ್ಲಿ ಜಾಗ ಕೊಡಿ. ಈಗ ಅಧಿಕಾರಿಗಳು ಬಂದು ನಾಳೆ ತೆಗಿತೀನಿ ಅಂದ್ರೆ ನೀವೆಲ್ಲ ನಿಮ್ದೆಲ್ಲ ಏನು ಹೋರಾಟ ಇಲ್ಲ? ಆಗಲ್ಲ ಸರ್, ನಾವ್ ಅದೇ ಸೂಸೈಡ್ ಮಾಡ್ಕೊಬೇಕಾಗ್ತೈತೆ, ವಿಷನೇ ಕುಡಿಬೇಕಷ್ಟೇ. ಅಷ್ಟೇ ಸರ್, ಅಷ್ಟ್ ಮಾಡ್ಬಿಡ್ಲಿ. ಬೇರೆ ಕಡೆ ಜಾಗ ಕೊಡ್ತೀನಿ ಅಂತ ಹೇಳಿದ್ರೆ ಅಂತ ಜಾಗದಲ್ಲಿ ಹೋಗಿ 1 ಅಡಿ 2 ಅಡಿಯಲ್ಲಿ ಹೋಗಿ ವ್ಯಾಪಾರ ಮಾಡಿ ಅಂದ್ರೆ ಮಾಡಕ್ ಆಗಲ್ಲ ಸರ್. 3 ಅಡಿಯಲ್ಲಿ ವ್ಯಾಪಾರ ಮಾಡಕ್ಕೆ ತುಂಬಾ ಕಷ್ಟ. ಅಂತ ಜಾಗದಲ್ಲಿ ಬಿಟ್ಬಿಟ್ಟು ನಾವು ಇಂಥ ಜಾಗದಲ್ಲಿ ಬಿಟ್ಬಿಟ್ಟು ಅಂತ ಜಾಗದಲ್ಲಿ ವ್ಯಾಪಾರ ಮಾಡಿ ಅಂದ್ರೆ ಹೆಂಗ್ ಸರಿ ವ್ಯಾಪಾರ ಮಾಡಕ್ಕಾಗುತ್ತೆ? ಒಬ್ಬರೇ ಹೋದ್ರೆ ಪರವಾಗಿಲ್ಲ, 150 ಜನಕ್ಕೆ ಅಲ್ಲಿ ಸಾಕಾಗುತ್ತೆ ಸರ್. 50 ಜನಕ್ಕೆ ಅಲ್ಲಿ ಜಾಗ ಇಲ್ಲ. 100 ಜನ ಆ ಕಡೆ ಅವರು ಸರ್. ಅಲ್ಲಿ ಹೊರಗಡೆಯವರು ಎಲೆ ಮಾರೋರು, ಕಡ್ಲೆಕಾಯಿ ಮಾರೋರು, ಈರುಳ್ಳಿ ಮಾರೋರು, ಸುತ್ತಮುತ್ತ ಈಗೆಲ್ಲ ನೀವೆಲ್ಲ ಬರೇ ಹೂವಿಂದ ಅಷ್ಟೇ ಇದೆ ಸರ್. ಆಲ್ರೆಡಿ ಎಲ್ಲ ಜಾಗ ಇಟ್ಕೊಂಡ್ಬಿಟ್ಟಿದ್ದಾರೆ. ಇಟ್ಕೊಂಡಿರೋ ಜಾಗದಲ್ಲಿ ನೀವು ನಿಂತ್ಕೊಡ್ರಿ, ನಿಮ್ಗೆ ಈ ತರ ಜಾಗದಲ್ಲಿ ನೀವು ಇಟ್ಕೊಡ್ತೀನಿ ಅಂತ ಹೇಳಿ ಈ ಕಡೆಯಿಂದ ಈ ಕಡೆ ಲೈನ್ ವರೆಗೂ ಅಲ್ಲಿ 30 ಜನ ನಿಂತ್ಕೊಳಕ್ ಆಗಲ್ಲ, ವ್ಯಾಪಾರ ಮಾಡಕ್ ಆಗಲ್ಲ ಸರ್. ಈ ಲೈನ್ 30 ಜನ, ಇನ್ನು 20 ಜನ ಇಲ್ಲ ಸರ್. ಅವತ್ತು ಸರ್ ಸ್ಟ್ರೈಕ್ ಆದಾಗ ಮಾತ್ರ ಬಿಡ್ತೀನಿ ಅಂತ ಹೇಳ್ತಾರೆ. ಸುರೇಶ್ ಗೌಡ್ರು ಕೊಟ್ಟು ಸರಿ ಬಿಡು, ಏನೋ ಮಣ್ಣು ಹೊಡ್ಸ್ಕೊಡ್ತಾರೆ, ಮಾಡ್ಕೊಡ್ತೀವಿ ಅಂದ್ರೆ, ಒಳಗೆ ಕೊಡ್ತೀವಿ ಅಂದ್ರೆ ಅಂತ ನಾವು ಇಲ್ಲಿವರೆಗೂ ನಂಬ್ಕೊಂಡು ಜೀವನ ಮಾಡ್ತಿದ್ವಿ. ಇವಾಗ ಇವ್ರು ಬಂದು ತೆಗಿ ಅಂದ್ರೆ ಏಕಾಏಕಿ ತೆಗ್ದಾಕ್ತಿವಿ ಅಂದ್ರೆ ನಾವೆಲ್ಲ ಸರ್ ಜೀವನ ಮಾಡಿ. ಈಗ ನಿಮ್ಮ 50 ಅಂಗಡಿ ಏನಿದೆಯೋ ಬರೀ ಹೂವಿನ ವ್ಯಾಪಾರ ಹೂವು ಹಣ್ಣು ಸರ್, ಹೂವು ಹಣ್ಣು, ಇದು ಏಕ ಹೂವು ಹಣ್ಣುನೇ ಸರ್. ಈಗ 25 ಅಂಗಡಿ ಹೂವು, 25 ಅಂಗಡಿ ಹಣ್ಣು, ಅದೇ ಲಿಸ್ಟ್ ಬಂದಿ ಮಾಡ್ಕೊಟ್ಟಿದ್ದು. ಮೊನ್ನೆನೂ ಸ್ಟ್ರೈಕ್ ಮಾಡಿದ್ರು ಅದೇ ಸರ್. ತರಕಾರಿಯವರು ನಾವು ಇವರು ಎಲ್ಲ ಒಗ್ಗಟ್ಟಾಗಿರ್ಬೇಕು. ಈಗ ನಿಮ್ಮ ಕೊನೆ ನಿರ್ಧಾರ ಏನಂದ್ರೆ ಹಿಂದೆ ಜಾಗ ಇದೆಯಲ್ಲ ಅಲ್ಲಿ ಕೊಟ್ಟರೆ ಇರ್ತೀರಾ, ಇಲ್ಲ ಅಂದ್ರೆ ಎಲ್ಲಿದ್ದೀರಾ ಅಲ್ಲಿರ್ತೀರಾ, ಬೇರೆ ಕಡೆ ಎಲ್ಲಿ ಹೋಗಲ್ಲ. ಈಗ ಎಲ್ಲಿ ಹೋಗಲ್ಲ ನೀವು? ಬೇರೆ ಕಡೆ ಎಲ್ಲ ಕೊಡ್ಲಿ ಸರ್. ಜಾಗ ಆಗಲ್ಲ, ಅವ್ರು ಹೋಗಿ ಕುತ್ಕೊಳ್ಳಿ ಅಂತಾರೆ. ಇವತ್ತು ಹೋಗ್ಬಿಡ್ತಾರೆ, ನಾಳೆ ಜಗಳ ಆಡೋದು ನಾವೇ. 24 ಗಂಟೆ ವ್ಯಾಪಾರ ಮಾಡೋದ್ ಬಿಟ್ಟು ಜಗಳ ಮಾಡ್ತಾರೆ. ಆಗೋದು ಅದೇನೆ, ಜಗಳನೇ ಆಡೋದು. ಬೆಳಗ್ಗೆ ಸಾಯಂಕಾಲ ಜಗಳ ಆಡ್ಕೊಂಡೆ ಜೀವನ ಮಾಡ್ಬೇಕು. ನಿಮ್ದೆ ಅನ್ನ ತಿನ್ನಕ್ಕಂತೂ ಆಗಲ್ಲ ಅಲ್ಲಿ. ಹಿಂದೆ ಅಲ್ಲಿ ಏನೋ ಕಟ್ತಾರಂತಲ್ಲ, ಮಾಡ್ತಿಲ್ಲ. ಜ್ಯೋತಿ ಗಣೇಶ್ ಅವರು ಬರ್ಲಿ, ಸುರೇಶ್ ಗೌಡ್ರು ಬರ್ಲಿ, ನಮ್ ನ್ಯಾಯ ಕೊಡ್ಸ್ಲಿ ಅಷ್ಟೇನೆ. ಅವತ್ ಏನ್ ಮಾತು ಕೊಟ್ರೋ ನಮ್ಗೆ ಆ ಮಾತನ್ನ ಅವ್ರು ನಡ್ಸ್ಕೊಳ್ಳಿ ಸಾಕು.
ಆಗಲ್ಲ ಅಂತಂದ್ರೆ ನಾಳೆ ಯಾವುದು ವಾದ ಮಾಡಿ ಚರ್ಚೆ ಮಾಡಿದರೆ ಪ್ರಯೋಜನ ಆಗಲ್ಲ. ಅಲ್ಲಿ 4-5 ಅಧಿಕಾರಿಗಳು ಇಟ್ಕೊಂಡು ಅಲ್ಲಿ ಅಲರ್ಟ್ ಮಾಡ್ತಾ ಇದ್ದಾರೆ. ನಿಮ್ಮ ಕಾರ್ಡ್ ಅನ್ನ ತೋರಿಸ್ಕೊಂಡು ನೀವೇನಾದ್ರೂ ಇದ್ರೆ ಅಲ್ಲಿಗೆ ಬನ್ನಿ, ಅಲ್ಲಿ ಬಂದು ಹಿಡ್ಕೊಂಡು ಮಾಡ್ಬೇಕು. ಎಲ್ಲ ಆಗುತ್ತೆ, ಯಾವುದು ಅಲ್ಲ, ಎಲ್ಲ ಆಗುತ್ತೆ.